ಸಾಹೇಬರು ಅಭಿನಯದಲ್ಲೇ ಎಲ್ಲ ತರಿಸ್ಬಿಟ್ಟಿದ್ದಾರೆ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ನೋಡು ಮಾಯದ ಜಿಂಕೆ, ಹಾಳಾಗುವುದಯ್ಯೋ ಲಂಕೆ ಅಂತ ತರಿಸ್ಬಿಟ್ಟಿದ್ದಾರೆ. ಅಂದರೆ ಒಂದು ಮಾತು ಹೇಳ್ತೀನಿ, ರಾಮಾಯಣ ಏನಿದೆ ಅದನ್ನು ಕುಲಾಸೀತಾರಾಮ ಶಾಸ್ತ್ರಿಗಳು 3 ಪಲ್ಲವಿ 2 ಚರಣದ ಮುಖಾಂತರ ಇಡೀ ರಾಮಾಯಣ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ರಾಮನಾಮದ ಮೂಲದಲ್ಲಿ ಬೌದ್ಧ ಇದ್ದಾನೆ, ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ನನಗೆ. ಯಾಕೆಂದರೆ ಅವತ್ತು ನಾನು ಯಾಕಂದರೆ ಹೇಳಿಕ್ಕಿಲ್ಲ ಅಂದರೆ ಆ ಶತಮಾನಕ್ಕೆ ಮಾತ್ರ ನಾವು ತಗೊಂಡಿದ್ದೆ, 14ನೇ ಶತಮಾನ ಈಚೆಗೆ. ಅದಕ್ಕೆ ಹಿಂದೆ ಕೂಡ ಕ್ರಿಸ್ತಪೂರ್ವಕ್ಕೆ ಹೋದರೆ ರಾಮನಿಂದ ಬುದ್ಧ ಇದ್ದ, ಬುದ್ಧನಿಂದ ಹೇಳೋದು ಗೊತ್ತಿಲ್ಲ. ನಮ್ಮ ಭಾರತ ದೇಶದ ಭವ್ಯವಾದ ಇತಿಹಾಸವೇ ಅಂಥದ್ದು, ಹುಡುಕಲಾಗದಂಥದ್ದು. ಇಂತಹ ಒಂದನ್ನು ನನಗೆ ಸುಳ್ಳು ಕೊಟ್ಟವರು ನಮ್ಮ ವೆಂಕಟೇಶ್ ಸರ್. ಅವತ್ತು ನಿಮಗೂ ಧನ್ಯವಾದಗಳು ಸರ್. ರಾಮನ ಅವತಾರ ಮತ್ತೊಮ್ಮೆ ಮೂಡಿ ಬರಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಡಲಿಕ್ಕೆ ನನ್ನ ಮಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಅವ್ರು ನೋಡ್ಲಿಕ್ಕೆ ಮಾತ್ರ ಏನೂ ಇಲ್ಲ ಥರ ಇರ್ತಾರೆ, ಬಟ್ ಅವ್ರಿಗಿರೋ ಟ್ಯಾಲೆಂಟ್ ಯಾರಿಗೂ ಇಲ್ಲ ಅಷ್ಟು ಚೆನ್ನಾಗಿ. ತುಂಬ ಅದು ಯಾಕಂದರೆ ನಾವು ಕಲಾವಿದರಾದ್ಮೇಲೆ ಇನ್ನೊಂದು ಕಲಾವಿದನ ಗುರುತಿಸಲೇಬೇಕು, ನಮ್ಮ ಆದ್ಯ ಕರ್ತವ್ಯ. ನಮ್ಮ ವೆಂಕಟೇಶ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಇಂಥ ಮನುಷ್ಯರನ್ನು ಯಾಕಂದರೆ ಇಂಥ ಜನಗಳು ಏನು ಹೇಳ್ತಾರೆ, ಸಮುದ್ರದಲ್ಲ ಮುತ್ತುಗಳು, ಅಲ್ಲೊಂದು ಮುತ್ತು ಇದೆ, ಹಾಗೆ ಎಲ್ಲೋ ಒಂದೊಂದು ಮುತ್ತು ಸಿಗುತ್ತೆ. ಆ ಮುತ್ತು ಇವರೆಲ್ಲ ಬಾಳಿ ಬದುಕಬೇಕು ನಮ್ಮ ಆಸೆ. ನೋಡಿ, ಈ ಹಾಡನ್ನು ಇವರು ಅವತ್ತು ಕಲಾಕ್ಷೇತ್ರ ಅಂದರೆ ನಯನ ಸಭಾಂಗಣದಲ್ಲಿ ಹಾಡಿದೆ. ಈ ಹಾಡನ್ನು ಕೇಳಿಬಿಟ್ಟು ಅವತ್ತೇ ಫ್ರೆಂಡ್ ಆಗಿಬಿಟ್ರು. ದಯವಿಟ್ಟು ನೀವು ನಮ್ಮ ಜೊತೆ ಬನ್ನಿ ಕರೆದವರು ನಮ್ಮ ವೆಂಕಟೇಶಣ್ಣ. ಎಲ್ರಿಗೂ ಒಂದು ಮನವಿ, ಇಷ್ಟೊಂದು ಸುಶ್ರಾಯವಾಗಿ ಯಾವುದೇ ಒಂದು ಸ್ಕೇಲು ಔಟ್ ಆಗ್ತೀರಾ, ತಾಳ ತಪ್ತೀರಾ, ಬಹಳ ವಿಜೃಂಭಣೆಯಾಗಿ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಅಭಿನಂದಿಸಬೇಕು, ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು. ಈ ಒಂದು ವೇದಿಕೆಗೆ ಇವ್ರನ್ನ ಬರಮಾಡ್ಕೊಂಡಿದ್ದು ಇವತ್ತು ನನಗೆ ನ್ಯಾಯ ಸಿಕ್ಕಿದೆ. ನಿಜವಾಗಿ ಎಲ್ಲ ಕಾರ್ಯಕ್ರಮಗಳು ನಿಮ್ಮನ್ನು ತೊಡಗಿಸ್ಕೊತೀವಿ ನಾವು. ಇಷ್ಟರಲ್ಲೇ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಬರಬೇಕು. ಅವತ್ತೇನೋ ಒಂದು ಡೆತ್ ಆಗಿತ್ತು, ಅದಕ್ಕೋಸ್ಕರ ನಾವು ಬರೋಕ್ಕಾಗಲಿಲ್ಲ. ಅಲ್ಲಿ ನಯನ ಸಭಾಂಗಣದಲ್ಲಿ ನಾವು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಾದ್ರೆ ಇವರು ಆವಾಗ ಡಿಸ್ಪ್ಲೇ ನಾವು ಇವ್ರನ್ನ ಏನು ನೋಡ್ಕೊಳ್ಳೋದಿಲ್ಲ, ಲಿರಿಕ್ಸು ಅದು ಇದು ಏನು ನೋಡ್ಕೊಳ್ಳಲ್ಲ, ಹಾಗೆ ಮೆಮೊರಿನಲ್ಲೇ ತುಂಬ ಸೊಗಸಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವತ್ತು ಆ ಒಂದು ಸೌಂಡ್ ಸಿಸ್ಟಮ್ ಕೂಡ ತುಂಬ ಅದ್ಭುತವಾಗಿತ್ತು. ಬಹಳ ಸೊಗಸಾಗಿದ್ರು. ಅವರು ಕೂಡ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು, ಬಹಳ ಅಭಿನಂದಿಸಿದ್ರು ಕೂಡ. ಅವತ್ತೇ ನಾನು ಇವ್ರನ್ನು ಪಾಪ ಪಾಂಡವನಲ್ಲಿ ನಾನು ತುಂಬ ಇಷ್ಟ ಇವರಿಗೆ, ತುಂಬ ಅಚ್ಚುಮೆಚ್ಚು. ಆ ಪಾಪ ಪಾಂಡವ ಸೀರಿಯಲ್ ನಾನು ನೋಡ್ತಾ ಇದ್ದೆ, ತಮಾಷೆ ಬರ್ತಾ ಇತ್ತು ಸೀರಿಯಲಲ್ಲಿ ಪಾಪ ಪಾಂಡವ ಇದೆಲ್ಲ. ಮತ್ತು ಇವರು ಇಷ್ಟೊಂದು ಸೊಗಸಾಗಿ ಆಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ನಾನು ಕಂಡೆ. ಇನ್ಮೇಲೆ ಇವರು ಯಾವಾಗಲೂ ನಮಗೆ ಗಾಯಕರಾಗಿ ಮತ್ತು ಮಾರ್ಗದರ್ಶನರಾಗಿ ಇರ್ತಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಮತ್ತೊಮ್ಮೆ ಬರ್ತಾನೆ ಇರಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ. ಆಯ್ತು ಸರ್, ನೀವು ಕರೆಯೋದೇ ಥ್ಯಾಂಕ್ ಯು ಸರ್. ನಿಮ್ಮಂತ ಕರೆಯೋರು ಇದ್ದಾರಲ್ಲ, ಯಾಕೆಂದರೆ ಕಲೆಗಾರ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಯಾರು ಗುರುತಿಸ್ಕೋದಿಲ್ಲ. ಆ್ಯಕ್ಚುಲಿ ನಾನು ಯಾರು ಗುರುತಿಡಿದೆ, ನಮ್ಮ ತಂಡ ಇದೆ, ಇವ್ರಿಗೆ ಆಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಡಿದ್ಮೇಲೆ ಇವರು ಚೆನ್ನಾಗಿ ಹೀಗೆ ಆಡ್ತೀರ ನೀನು ಅಂತಾರೆ. ಅದಕ್ಕೆ ಒಳಗಡೆ ಯಾರು ಏನು ಅಂತ ಗೊತ್ತಿರಲ್ಲ. ಇರಲಿ, ನಮ್ದು 15ನೇ ತಾರೀಕು ಬರ್ತ್ಡೇ ಇದೆ. ವಯಸ್ಸಾದ ದಿನ ಅದು. ಬರ್ತ್ಡೇ ಅಂದ್ರೆ ವಯಸ್ಸಾಗೋಯ್ತು ಅಂತ ಅರ್ಥ. ಬರ್ತ್ಡೇ ನಮಗೂ ವಯಸ್ಸಾಗಿ 15 ಜೂನ್ ಕಾರ್ಯಕ್ರಮ ಇದೆ ನೀಲಾದ್ರಿ ಆಡಿಟೋರಿಯಂನಲ್ಲಿ ಮಲ್ಲೇಶ್ವರಂನಲ್ಲಿ. ದಯವಿಟ್ಟು ಬರಬೇಕು. 21ಕ್ಕೆ ನಯನ ಸಭಾಂಗಣದಲ್ಲಿ ಇದೆ ಅದ್ಭುತವಾದ ಕಾರ್ಯಕ್ರಮ. ತಾವು ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಹಾಡ್ತೀನಿ ಕೇಳಿ ಸರ್. ವಯಸ್ಸಾದವ್ರಿಗೆ ಅಂತ ಹೇಳಿದ್ರು,